ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಅಂತರ ಕಥೆಗಾರ ಬೆಂ ಶ್ರೀ ರವೀಂದ್ರ. ಮುಂಬೈನಲ್ಲಿದ್ದ ಸುಧೀರ್ ಸುಮಂತರ ತಂದೆ ನಾಲ್ವೇಕರ್ ಹಳ್ಳಿಯಲ್ಲಿದ್ದರು. ಹಿರಿಯ ಸುಧೀರ್ ಕಂಪನಿಯೊಂದರ ವ್ಯವಸ್ಥಾಪಕನಾಗಿದ್ದ. ಸುಮಂತ ಸಾಹಸೋದ್ಯಮಿ. ಸುಧೀರ್ಗೆ ಮದುವೆ ಮಾಡಿದ್ರು. ಗೆಳೆಯನ ಮಗಳು ಅಂತರ ನಗೆಮೊಗದ ಚೆಲುವೆ. ಕೆಲಸ ಬೇಡ, ಮನೆ ನೋಡ್ಕೋ ಅಂದ್ರು. ಸಮವಯಸ್ಕನಾಗಿದ್ದ ಸುಮಂತನ ಜೊತೆ ಹೆಚ್ಚಿನ ಸಲಹೆ. ಅವನು ಅಷ್ಟೇ ಗೌರವದಿಂದ ವೈನಿ ಅನ್ನೋನು. ಅಂತರಾಗೆ ಗಂಡು ಮಗುವಾಯಿತು. ಅಜಯನಿಗೆ 6 ತಿಂಗಳು. ಮುಂಬೈಗೆ ಹಿಂದಿರುಗಿದಳು. ಜೀವನಕ್ಕೆ ಅಜಯ ಅರ್ಥವನ್ನೋ ಸಂತಸವನ್ನೋ ತಂದಿದ್ದ. ಸುಮಂತ ಭಾವಮೈದ್ನ ರಾಶಿ ರಾಶಿ ಆಟದ ಸಾಮಾನುಗಳನ್ನ, ಗೊಂಬೆಗಳನ್ನ, ಬಟ್ಟೆಗಳನ್ನ ತರ್ತಾ ಇದ್ದ. ಎಷ್ಟೋ ವೇಳೆ ಅಂತರ ಸಾಕು, ಮನೆಯಲ್ಲಿ ಇಡಲು ಜಾಗ ಇಲ್ಲ. ಅದಕ್ಕೆ ಚಿಂತಿಸಬೇಡಿ ವೈನಿ, ಹೊಸ ಫ್ಲಾಟ್ಗೆ ಹೋಗೋಣ. ಸುಧೀರ್ಗೆ ಸುಮಂತನ ಬಗ್ಗೆ ಅಭಿಮಾನ. ದೊಡ್ಡ ಉದ್ಯಮದಲ್ಲಿ ಇದ್ದಾನೆ, ಆದರೂ ಸರಳವಾಗಿದ್ದಾನೆ. ಅಂತರ ಹೇಳ್ತಾಳೆ, ಸುಮಂತ ನನಗೆ ಮೊದಲ ಮಗ ನೀನು, ಅಜಯ 2ನೇವನು. ಅದೊಂದು ಕೆಟ್ಟ ಗಳಿಗೆ. ಕಚೇರಿಯಿಂದ ಹಿಂತಿರುಗುತ್ತಿದ್ದ ಸುಧೀರನ ಕಾರು ಅಪಘಾತಕ್ಕೆ ಈಡಾಯಿತು. ಉಳಿಯಲಿಲ್ಲ. ದುಃಖದ ಕಾರ್ಮೋಡ ಆವರಿಸಿಕೊಂಡ್ಬಿಡ್ತು. ಅಂತರ ತವರಿಗೆ ಬಂದು ಬಿಟ್ಲು. ತಂದೆ ತಾಯಿಯರು ಸಮಾಧಾನ ಮಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ರು. ಅಂತರ ಅತ್ತೆ ಮನೆಗೂ ಹೋಗಿ ಬರ್ತಿದ್ಲು. ಸುಧೀರನ ಸಾವಾಗಿ 2 ವರ್ಷ. ಅಜಯ ದೊಡ್ಡವನಾಗ್ತಿದ್ದಾನೆ. ಶಾಲೆಗೆ ಸೇರಿಸಬೇಕು. ಅವನ ಆಟಪಾಠಗಳೇ ಅಂತರಾಗೆ ಬದುಕಿನ ಶಕ್ತಿ ಕೊಟ್ಟಿದೆ. ಸುಮಂತನ ಉದ್ಯಮ ಬೆಳೀತಿದೆ. ಮದುವೆ ಮಾಡ್ಕೋ ಅಂತ ನಾಲ್ವೇಕರ್ ಹೇಳಿದ್ರು. ಅಣ್ಣನನ್ನ ಜ್ಞಾಪಿಸಿಕೊಳ್ಳಿ, ಮದುವೆಯಾಯಿತು, ಮಗುವಾಯಿತು, ಇವತ್ತು ಅವನಿಲ್ಲ, ವೈನಿಯ ಗೋಳು ಹೇಳತೀರದು ಅಂದುಬಿಡ್ತಿದ್ದ. ಒಂದು ದಿನ ಅಂತರಾಳ ತಂದೆ ಸಂಪೇಕರ್ ನಾಲ್ವೇಕರ್ ಅವರ ಮನೆಗೆ ಬಂದರು. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡಿ. ಹೇಳಿ, ಪರವಾಗಿಲ್ಲ. ಅಂತರ ಚಿಕ್ಕ ಹುಡುಗಿ. ನಾವೆಲ್ಲ ಎಷ್ಟು ದಿನ ಮುಂದಿನ ಬದುಕನ್ನ ನೋಡ್ತೇವೆ, ಅದು ಹೇಗೆ? ನಾಲ್ವೇಕರ್ ಎದೆ ಧಸ್ ಸಂದಿತು. ಸುಧಾರಿಸ್ಕೊಂಡ್ರು. ಏನ್ ಮಾಡೋಣ? ಅಂತರ ನಮ್ಮ ಮನೆ ಹುಡುಗಿ, ಅಜಯನ ಜವಾಬ್ದಾರಿ ನಮ್ದು. ಅಷ್ಟೇ ಸಾಕೆ, ಅಂತರಾಗೆ ಸಾಂಸಾರಿಕ ಬದುಕು ಬೇಡದೆ? ನಾಲ್ವೇಕರ್ ಅವರ ಭಯ ನಿಜವಾಗಿತ್ತು. ಅವಳಿಗೆ ಮದುವೆ ಮಾಡ್ತೀರಾ? ನಾನಿನ್ನೂ ಕೇಳಿಲ್ಲ, ನಿಮ್ಮ ಅಭಿಪ್ರಾಯ ಪಡೆದು ಮುಂದುವರಿಯುವೆ. ಮನೆಯಲ್ಲಿ ಕೇಳಿ ಮಾತು ಹೇಳುವೆ. ಅಂತರಾಳ ಬದುಕು ಸುಂದರವಾಗಿರಬೇಕು ಅಂದ್ರು ನಾಲ್ವೇಕರ್. ನಾಲ್ವೇಕರ್ ಹೆಂಡತಿ ಒಂದು ಸಲಹೆ ಕೊಟ್ರು. ಅಂತರ ಮತ್ತು ಸುಮಂತನ ಮದುವೆ ಮಾಡೋಣ. ಹುಡುಗ ಹುಡುಗಿ ಮಗು ಎಲ್ಲರೂ ನಮ್ಮವರೇ. ಹೌದು ಅನ್ನಿಸ್ತು. ಚರ್ಚೆಯಾಯಿತು. ಅಂತರಾಳ ತಾಯಿ ಅವಳೊಂದಿಗೆ ಮಾತನಾಡ್ತೀನಿ ಅಂತಂದ್ರು. ಸಂಪೇಕರ್ ಸುಮಂತನನ್ನ ನೋಡಲು ಮುಂಬೈಗೆ ಹೋದರು. ಅಂತರ ಸುಮಂತ ಬೇಡ ಬೇಡ ಅಂತಿದ್ರು. ಕೊನೆಗೆ ಬಲವಂತಕ್ಕೆ ಅಂತರ ಆಗಲಿ, ಅಜಯನಿಗೆ ತಂದೆ ಬೇಕು ಅಂದ್ಲು.
ಮುಖಾಮುಖಿ ಭೇಟಿಯಾಗದೆ ಹಿರಿಯರ ಮೂಲಕ ಅವಳು ಒಪ್ಪಿರುವ ವಿಷಯ ತಿಳಿದು ಸುಮಂತ ಒಪ್ಪಿದ. ಮದುವೆ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನಡೆಯಿತು. ಸುಮಂತ ಮುಂಬೈಗೆ ಹಿಂತಿರುಗಿದ. ಕೆಲವು ದಿನಗಳ ನಡುವೆ ಸಂಪೇಕರ್ ದಂಪತಿಗಳು ಅಂತರಾಳನ್ನ ಸುಮಂತನ ಹೊಸ ಫ್ಲಾಟ್ಗೆ ಕರ್ಕೊಂಡ್ಬಂದ್ರು. ಇಬ್ರು ಹೋಗಿ ಅಜಯನ್ನ ಶಾಲೆಗೆ ಸೇರಿಸಿದ್ರು. ಅಜಯ ಅಮ್ಮನ ಜೊತೆಯಲ್ಲಿ ಮಲಗುತ್ತಾ ಇದ್ದ. ಸುಮಂತ ಮಹಡಿ ಮೇಲೆ. ಸ್ವಲ್ಪ ದಿನ ಕಳೀಲಿ ಅಂತ ಸುಮಂತನಿಗೆ ಅನಿಸಿತ್ತು. ಕೆಲವು ದಿನಗಳ ನಂತರ ಅಂತರ ಬದಲಾದಂತೆ ಹೊಸ ದಾಂಪತ್ಯಕ್ಕೆ ಸಿದ್ಧಳಾದಂತೆ ಸುಮಂತನಿಗೆ ಅನಿಸತೊಡಗಿತು. ಸನಿಹ ಬರುವಳು, ಬೆನ್ನು ತಟ್ಟುವಳು, ಮಾತಿನಲ್ಲಿ ಕುಲುಕುಲು ಲವಲವಿಕೆ ಕಾಣಿಸ್ತೊಡಗಿತು. ಅದೊಂದು ರಾತ್ರಿ ಸುಮಂತನಿಗೆ ನಿದ್ದೆ ಬರಲಿಲ್ಲ. ಮೆಲ್ಲನೆದ್ದು ಕೆಳಗಿನ ಕೋಣೆಗೆ ಹೋದ. ತಾಯಿ ಮಗು ಇಬ್ರು ಗಾಢವಾಗಿ ನಿದ್ರೆನಲ್ಲಿದ್ರು. ಇವನಿಗೆ ಎದೆ ಹಾರುತ್ತಿತ್ತು. ಆದರೂ ಧೈರ್ಯ ಮಾಡಿ ಅಂತರಾಳ ಸಮೀಪ ಹೋಗಿ ಹೊದ್ದಿಕೆಯನ್ನು ಸರಿಸಿದ. ಅಂತರಾಳಿಗೆ ಎಚ್ಚರವಾಯಿತು. ಓ ಎಂದು ಕೂಗಿ ಮಗುವನ್ನ ಎದೆಗವಿಸಿಕೊಂಡ್ಬಿಟ್ಲು. ಸುಮಂತ್, ಏನಾಯ್ತು ನಿನಗೆ? ಕೊಟ್ಟ ಮಾತಿಗೆ ತಪ್ಪಿದೀಯಾ? ನಾನು ನಿನ್ನ ವೈನಿ, ಹೆಂಡತಿಯಲ್ಲ. ಸುಮಂತ್ ಕುಸಿದು ಕುಳಿತ. ಅಂತರಾಳೆ ನೀರು ಕೊಟ್ಲು. ಸುಧಾರಿಸಿಕೊಂಡ. ಏನು ಮಾತು ಅಂತರ? ಮದುವೆಗೆ ಮುನ್ನವೇ ಅಪ್ಪನಿಗೆ ಹೇಳಿದ್ದೆ, ನಾನು ಸುಧೀರ್ ಹೆಂಡತಿ ಮಾತ್ರ, ಸುಮಂತ್ ನನ್ನ ಮೊದಲ ಮಗನಿದ್ದಂತೆ ಅಂತ. ಹಾ, ಅಪ್ಪ ಹೇಳಿದ್ರು. ಸುಮಂತ ಮಾತು ಕೊಟ್ಟಿದ್ದಾನೆ, ಹೊರ ಜಗತ್ತಿಗೆ ನಾವು ಗಂಡ ಹೆಂಡತಿ, ಒಳಗೆ ಅಂತರ ನನ್ನ ವೈನಿ ಅಂತ. ಸುಮಂತನಿಗೆ ತಲೆ ಧಿಮ್ಮೆಂದಿತು. ಸಂಪೇಕರ್ ಅವರ ಸೋತ ಕಣ್ಣುಗಳ ಹಿಂದಿನ ಕ್ರೌರ್ಯ ಕಾಣಿಸಿತು. ನಿಧಾನವಾಗಿ ಕ್ಷಮಿಸಿ ವೈನಿ ಎಂದು ಹೊರನಡೆದ. ಈಗ ಸುಮಂತ್ ನಾಲ್ವೇಕರ್ ಮುಂಬೈ ಉದ್ಯಮ ಜಗತ್ತಿನಲ್ಲಿ ದೊಡ್ಡ ಹೆಸರು. ಅಜಯ ಅಮೆರಿಕಾದಲ್ಲಿ ಓದುತ್ತಿದ್ದಾನೆ. ಸುಮಂತನ ಉದ್ಯಮದ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷಳಾಗಿದ್ದಾಳೆ ಶ್ರೀಮತಿ ಅಂತರಾ ಸುಮಂತ್ ನಾಲ್ವೇಕರ್. ನಮಸ್ಕಾರ. ಜಗನ್ನಾಥ್. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಚಾಂದಿನಿ. ಲೇಖಕರು ಬೆಂ ಶ್ರೀ ರವೀಂದ್ರ. ಕರಂಜಿತ್ ಮತ್ತು ಚಾಂದಿನಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ವಿಮಲ್ ಮತ್ತು ಕಮಲ್. ಅವರೊಂದಿಗೆ ದೆಹಲಿಯಲ್ಲಿದ್ದಾರೆ. ವಿಮಲ್ ಜಾಣೆ, ಸುಂದರಿ. ಕಮಲ್ ಲಕ್ಷಣವಾದ ಹುಡುಗಿಯಾದರೂ ಸ್ವಲ್ಪ ಬುದ್ಧಿಮಾಂದ್ಯತೆ, ಕೈಕಾಲು ಸ್ವಾಧೀನವಿಲ್ಲ. ಚಾಂದನಿ ಬಸುರಿ ಇದ್ದಾಗ ಆರೋಗ್ಯದಲ್ಲಿ ಏರುಪೇರಾಗಿ ಮಗುವಿನ ಮೆದುಳಿಗೆ ಹಾನಿಯಾಗಿತ್ತು. ವೈದ್ಯರು ಹೇಳಿದರು, ಈಗಾಗಲೇ 7 ತಿಂಗಳು, ನಾವೇನಾದರೂ ಪ್ರಯತ್ನ ಮಾಡಿದರೆ ತಾಯಿ ಮಗುವಿಗೆ ತೊಂದರೆ. ಹಾಗಾಗಿ ಗರ್ಭಪಾತ ಮಾಡಿಸಿಕೊಳ್ಳಲಿಲ್ಲ. ವಾಹೇ ಗುರು ಎಂದುಕೊಂಡ ಕರಂಜಿತ್. ಹುಟ್ಟಿದ ಮಗು ಮುದ್ದಾಗಿತ್ತು, ಮುಖ ಕಮಲದಂತೆ. ಚಾಂದಿನಿ ಹೇಳಿದಳು, ಪೂರ್ಣ ಚಂದ್ರನ ತುಣುಕು, ಮರಿ ಚಾಂದಿನಿ. ಮಗು ಬೆಳೆಯುತ್ತಿದ್ದಂತೆ ಬುದ್ಧಿಮಾಂದ್ಯತೆ ಕಾಣಿಸತೊಡಗಿತು.
ಕೈಕಾಲಿನಲ್ಲಿ ಶಕ್ತಿ ಇಲ್ಲ. ಸುತ್ತಾಟ ಆರಂಭವಾಯಿತು. ಆಲೋಪತಿ, ಆಯುರ್ವೇದ, ಯುನಾನಿ, ಸಿದ್ಧ, ನಾಟಿ, ಯೋಗ, ಟಿಬೆಟಿಯನ್, ಚೈನೀಸ್, ಅಲ್ಲದೆ ಮಾಟ ಮಂತ್ರ, ಗುರುಗಳು, ಸ್ವಾಮಿಗಳು, ಅವಧೂತರು, ಎಲ್ಲ ರೀತಿಯ ಚಿಕಿತ್ಸೆಯಾಯಿತು. ಕರಂಜಿತ್ ತನ್ನ ಪುಟ್ಟ ಆದಾಯದಲ್ಲಿ ಏನೇನು ಸಾಧ್ಯವೋ ಅದೆಲ್ಲವನ್ನೂ ಮಾಡಿದ. ದೈವೇಚ್ಛೆ ಅವರ ಪರವಾಗಿ ಇರಲಿಲ್ಲ. ಮಗುವನ್ನು ಶಾಲೆಗೆ ಸೇರಿಸುವುದಿರಲಿ, ಮನೆ ಪಾಠವೂ ಆಗಲಿಲ್ಲ. ಆದರೆ ಕಮಲ್ ಮಾತನಾಡಲು ಕಲಿತಳು. ನಗು, ನೋವು, ನಲಿವು, ಹಸಿವು, ಸಿಟ್ಟು, ಈರ್ಷೆ, ಅಲಂಕಾರ ಪ್ರಿಯತೆ ಎಲ್ಲ ಸ್ತ್ರೀ ಭಾವಗಳು ಅದ್ಭುತವಾಗಿ ಕಂಡುಬರುತ್ತಿದ್ದವು. ಬಹಿರ್ದೆಶೆಗೆ, ಸ್ನಾನಕ್ಕೆ, ಊಟಕ್ಕೆ ಯಾರದಾದರೂ ಸಹಾಯ ಬೇಕಾಗಿತ್ತು. ಚಾಂದನಿ, ಕರಂಜಿತ್ ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ಮಾಡುತ್ತಿದ್ದರು. ಕಾಲ ನಿಲ್ಲುವುದೇ. ಕಮಲ್ ದೊಡ್ಡವಳಾಗುತ್ತಿದ್ದ ಹಾಗೆ ಎತ್ತುವುದು ಇಳಿಸುವುದು ಕಷ್ಟವಾಗುತ್ತಿತ್ತು. ವಿಮಲಳು ಕಾಲೇಜು ಮುಗಿಸಿ ಕೆಲಸಕ್ಕೆ ಹೋಗುತ್ತಿದ್ದಳು. ಗೆಳೆಯನೊಡನೆ ಸ್ನೇಹವಾಗಿ ಮದುವೆಯೂ ಆಯಿತು. ಕಮಲ್ಗೆ 23-24 ವರ್ಷ. ದಷ್ಟಪುಷ್ಟವಾಗಿದ್ದಳು. ಕರಂಜಿತ್ ನಿವೃತ್ತನಾಗಿದ್ದ. ಚಾಂದನಿಯ ಶಕ್ತಿಯು ಕುಗ್ಗಿತ್ತು. ಆ ದಿನ ರಾತ್ರಿ ಚಾಂದನಿ, ಕರಂಜಿತ್ ಬಹಳ ಹೊತ್ತು ಮಾತನಾಡಿದರು. ಚಾಂದಿನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಬಹಳ ದಿನಗಳ ನಂತರ ಕರಂಜಿತ್ ಹೆಂಡತಿಯನ್ನು ಬಾಚಿ ತಬ್ಬಿಕೊಂಡ. ನಮ್ಮದೇನೂ ತಪ್ಪಿಲ್ಲ ಚಾಂದನಿ, ಚೆನ್ನಾಗಿ ನೋಡಿಕೊಂಡಿದ್ದೇವೆ, ದೇವರು ಮೆಚ್ಚುತ್ತಾನೆ. ಕೆಲವು ದಿನಗಳ ನಂತರ ಕಮಲ್ ಆರೋಗ್ಯ ಕುಸಿಯತೊಡಗಿತು. ಹಲವಾರು ವೈದ್ಯರ ಬಳಿ ತೋರಿಸಿದರು. ಯಾಕೆ ಹೀಗೆ ಆಯಿತು, ಚೆನ್ನಾಗಿದ್ದಳಲ್ಲ ಎಂದರು ಕುಟುಂಬದ ವೈದ್ಯರು. ಔಷಧಿಗಳು ಸೋತವು. ಕಮಲ್ ಇಲ್ಲವಾದಳು. ಚಾಂದನಿ ಮತ್ತು ಕರಂಜಿತ್ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅತ್ತರು. ಯಾರು ಸಮಾಧಾನ ಮಾಡಿದರೂ ದುಃಖ ಶಮನವಾಗಲಿಲ್ಲ. ಯಾರೋ ಹೇಳಿದರು, ಚಾಂದಿನಿ ಚಿಂತಿಸಬೇಡ, ಊನುಗೊಂಡು ಬಂದವಳು ದೈವ ಸನ್ನಿಧಿಗೆ ಹೋಗಿದ್ದಾಳೆ, ದೇವರು ಕಾಪಾಡಿದ. ಭೂಲೋಕದಿಂದ ಹೊರಟ ಕಮಲ್ ಆತ್ಮ ತನ್ನ ದೇಹದ ಅಂತ್ಯವನ್ನು, ತಂದೆ ತಾಯಿಯ ದುಃಖವನ್ನು ಕಂಡಿತು. ಅಮ್ಮ, ನೀನು ಒಳ್ಳೆಯದನ್ನೇ ಮಾಡಿದೆ. ನೀನು ಮತ್ತು ಅಪ್ಪ ಸತ್ತ ನಂತರ ನನಗೆ ಯಾರು ದಿಕ್ಕಾಗುತ್ತಿದ್ದರು? ಆ ದಿನ ಭಾವ ಯಾರೂ ಇಲ್ಲದಿರುವಾಗ ನನ್ನ ಎದೆಯನ್ನು ಸವರುತ್ತಿದ್ದುದನ್ನು ನೀನು ಕಂಡಿದ್ದೆಯಲ್ಲ. ಆಗಲೇ ಇಂತಹ ಕಠಿಣ ನಿರ್ಧಾರ ಮಾಡಿದೆ. ನನಗೆ ಕೊಡುತ್ತಿದ್ದ ಎಲ್ಲ ಔಷಧಿಗಳನ್ನು ನಿಲ್ಲಿಸಿಬಿಟ್ಟೆ. ಅಮ್ಮ, ಚಿಂತಿಸಬೇಡ, ನೀನು ಸರಿಯಾಗಿಯೇ ಮಾಡಿದೆ. ನಾನೀಗ ದೇವರ ಬಳಿ ಹೋಗುತ್ತಿದ್ದೇನೆ. ನೀವಿಬ್ಬರು ಬರುವವರೆಗೂ ಕಾಯುತ್ತೇನೆ. ನಮಸ್ಕಾರಗಳು. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಯು ಟರ್ನ್. ಲೇಖಕರು ಎ. ಮಂಜುನಾಥ್. ಶ್ರೀಧರ್ ಮತ್ತು ವೀಣಾ ನವದಂಪತಿಗಳು. ಒಂದು ಚಿಕ್ಕ ಮನೆಯಲ್ಲಿ ಇವರ ವಾಸ. ಅನ್ಯೋನ್ಯ ಹಾಗೂ ಸಂತೋಷದ ಜೀವನ. ಆದರೆ ಇಬ್ಬರಲ್ಲೂ ಒಂದು ಸಣ್ಣ ವಿಷಯಕ್ಕೂ ವಾದ ಮಾಡುವ ಬುದ್ಧಿ. ಭಾನುವಾರ ಬಂತೆಂದರೆ ಎಲ್ಲಾದರೂ ಹೋಗುವುದು ಹವ್ಯಾಸ. ಅಂದು ಕೂಡ ಹಾಗೆ ಮನೆ ಬಿಟ್ಟು ದ್ವಿಚಕ್ರ ವಾಹನದಲ್ಲಿ ಹೊರಟರು. ಎಲ್ಲಿಗೆ ಎಂದು ನಿರ್ಧಾರವಾಗಿರಲಿಲ್ಲ. ದಾರಿಯಲ್ಲಿ ಹೋಗುತ್ತಿರುವಾಗ ವೀಣಾ, ರೀ, ಎಲ್ಲಿಗೆ ಅಂತ ಹೇಳ್ತಾನೇ ಇಲ್ಲ, ಹೋಗ್ಲಿ ನಮ್ಮ ಅಮ್ಮನ ಮನೆಗೆ ಹೋಗೋಣವಾ ಅಂದಳು. ಶ್ರೀಧರ, ಬೇಡ, ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂದ.
ಸರಿ, ಶುರುವಾಯಿತು ವಾದ. ನಮ್ಮಮ್ಮನ ಮನೆಗೆ ಹೋಗಿ ಬಹಳ ದಿನವಾಗಿದೆ, ಅಲ್ಲಿಗೆ ಹೋಗೋಣ ಅಂತ ವೀಣಾ, ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ಶ್ರೀಧರ್. ಬಹಳ ಹೊತ್ತಾದರೂ ಯಾರ ಮನೆಗೆ ಹೋಗುವುದು ಎಂದು ತೀರ್ಮಾನವಾಗಲೇ ಇಲ್ಲ. ಒಬ್ಬರು ಎಡಕ್ಕೆ ಹೋಗಿ ಅಂತ, ಮತ್ತೊಬ್ಬರು ಬಲಕ್ಕೆ ಹೋಗಿ ಅಂತೀನಿ ಹಠ. ಹಾಗೇ ಹೋಗುತ್ತಿರುವಾಗ ಸಂಚಾರ ಸಿಗ್ನಲ್ಲಿನಲ್ಲಿ ಕೆಂಪು ಬಂದ ಕಾರಣ ನಿಲ್ಲಬೇಕಾಯಿತು. ಇಬ್ಬರಲ್ಲೂ ನೀರವ ಮೌನ. ಹಸಿರು ಬಂದಾಗ ಶ್ರೀಧರ್ ತೀರ್ಮಾನ ಮಾಡಿಕೊಂಡಂತೆ ಲೆಫ್ಟ್ ಟರ್ನ್ ಬೇಡ, ರೈಟ್ ಟರ್ನ್ ಬೇಡ ಅಂತ ವಾಹನವನ್ನು ದಿಢೀರ್ನ ಯೂ ಟರ್ನ್ ಮಾಡಿದ. ತಕ್ಷಣ ವೀಣಾ, ಅಯ್ಯೋ ಯಾಕೆ ವಾಪಸ್ಸು ಹೋಗ್ತಿದ್ದೀರಾ ಎಂದಳು ಸ್ವಲ್ಪ ಮುನಿಸಿನಿಂದ. ಆಗ ಶ್ರೀಧರ್ ಕೋಪದಿಂದ, ನಿಮ್ಮ ಅಮ್ಮನ ಮನೇನೂ ಬೇಡ, ನಮ್ಮಮ್ಮನ ಮನೇನೂ ಬೇಡ, ಮನೆಗೆ ಹೋಗೋಣ ಅಂದ ಕೋಪದಿಂದ. ಮತ್ತೆ ಮೌನ ಇಬ್ಬರ ನಡುವೆ. ಸ್ವಲ್ಪ ದೂರದಲ್ಲಿದ್ದ ಒರಾಯನ್ ಮಾಲ್ ಗೇಟ್ನಲ್ಲಿ ಒಳಗಡೆ ಗಾಡಿಯನ್ನು ತಿರುಗಿಸಿದ. ವೀಣಾಳಿಗೆ ಆಶ್ಚರ್ಯ. ಸ್ಕೂಟರ್ನ ನಿಲುಗಡೆ ಜಾಗದಲ್ಲಿ ನಿಲ್ಲಿಸಿ ಬಂದು 3ನೇ ಮಹಡಿಯಲ್ಲಿದ್ದ PVR ಟಿಕೆಟ್ ಮುಂಗಟ್ಟೆಯಲ್ಲಿ ನಿಂತು ಕನ್ನಡ ಚಲನಚಿತ್ರ ಯೂ ಟರ್ನ್ ಚಿತ್ರಕ್ಕೆ 2 ಟಿಕೆಟ್ ತೆಗೆದುಕೊಂಡು ಬಂದು ವೀಣಾಳ ಮುಂದೆ ಹಿಡಿದ. ಅಷ್ಟು ಹೊತ್ತಿನಿಂದ ಇದ್ದ ಕೋಪ ಟಿಕೆಟ್ ನೋಡಿದ ಕ್ಷಣಾರ್ಧದಲ್ಲಿ ಮಾಯವಾಗಿ ಮುಖದಲ್ಲಿ ನಗು ಕಾಣಿಸಿತು. ಏನ್ರಿ, ಇಂತಹ ಒಳ್ಳೆ ಚಿತ್ರಕ್ಕೆ ಕರೆದುಕೊಂಡು ಹೋಗೋದನ್ನ ರಹಸ್ಯವಾಗಿಟ್ಟಿದ್ರ? ಚಿತ್ರ ನೋಡಿದ ನಂತರ ವೀಣಾ, ರೀ, ನೀವು ಯೂ ಟರ್ನ್ ಮಾಡದಿದ್ದರೆ ಇಂಥ ಒಳ್ಳೆ ಸದಭಿರುಚಿಯ ಕುತೂಹಲ ಚಿತ್ರ ನೋಡಕ್ಕೆ ಆಗುತ್ತಿರಲಿಲ್ಲ ಎಂದು ಶ್ರೀಧರನನ್ನು ಮನಬಿಚ್ಚಿ ಅಭಿನಂದಿಸಿದಳು. ಇಬ್ಬರು ಸಂತೋಷದಿಂದ ಚಿತ್ರ ನೋಡಿ ಹೊರಬಂದು ಹೋಟೆಲ್ನಲ್ಲಿ ರಾತ್ರಿ ಊಟ ಮುಗಿಸಿಕೊಂಡು ವಾಪಸ್ ಮನೆಗೆ ಬರುತ್ತಾರೆ. ನಮಸ್ಕಾರಗಳು. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಸಪ್ತಸಾಗರದಾಚೆ. ಲೇಖಕರು ಎ ಮಂಜುನಾಥ್. ಅನಿರುದ್ಧ ಮತ್ತು ವಿಭಾ ಕಾಲೇಜಿನಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದರು. 4 ವರ್ಷದ ಇಂಜಿನಿಯರಿಂಗ್ ಪದವಿ ಮುಗಿಸಿ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾದ ಅಲಬಾಮಾ ವಿಶ್ವವಿದ್ಯಾನಿಲಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದು ಮುಂದುವರಿಸಲು ಆಯ್ಕೆಯಾಗಿದ್ದರು. ಅಮೆರಿಕ ಹೋಗಲು ಕೇವಲ 2 ತಿಂಗಳು ಉಳಿದಿತ್ತು. ಪಾಸ್ಪೋರ್ಟ್, ವೀಸಾ ಮತ್ತು ಟಿಕೆಟ್ ಬುಕಿಂಗ್ ಎಲ್ಲ ಸಿದ್ಧವಾಗಿತ್ತು. ಅವರಿಬ್ಬರ ಸ್ನೇಹಿತರಿಗೆಲ್ಲ ಏನೋ ಸಂತೋಷ. ಅನಿರುದ್ಧ ಮತ್ತು ವಿಭಾಳಿಗೋಸ್ಕರ ಒಂದು ಭೋಜನ ಕೂಟ ಏರ್ಪಡಿಸಿದ್ದರು. ಆ ದಿನ ಭೋಜನ ಕೂಟ ಬಹಳ ಚೆನ್ನಾಗಿ ನಡೆದು ಎಲ್ಲರೂ ಶುಭಾಶಯ ಕೋರಿದರು. ಕಾರ್ಯಕ್ರಮದ ನಂತರ ಅನಿರುದ್ಧ ಮತ್ತು ವಿಭಾ ಮನೆಗೆ ಹೋಗುತ್ತಿರುವಾಗ ದುರಾದೃಷ್ಟವಶಾತ್ ಮತ್ತೊಂದು ವಾಹನಕ್ಕೆ ಅವರ ವಾಹನ ಡಿಕ್ಕಿ ಹೊಡೆದು ಪರಿಣಾಮ ಅಪಘಾತವಾಗಿ 2 ದಿನಗಳಲ್ಲಿ ಅನಿರುದ್ಧ ನಿಧನ ಹೊಂದಿದ. ವಿಭಾ ಆಶ್ಚರ್ಯಕರವಾಗಿ ಬದುಕುಳಿದಳು. ವಿಭಾಳಿಗಾದ ಆಘಾತ ಅಷ್ಟಿಷ್ಟಲ್ಲ, ತನ್ನ ಮತ್ತು ಅನಿರುದ್ಧನ ಆಕಾಂಕ್ಷೆ ನುಚ್ಚುನೂರಾಯಿತೆಂದು ತಿಳಿದಳು. ಅಮೆರಿಕಾಗೆ ಹೋಗಲು ಇನ್ನೂ 1.5 ತಿಂಗಳು ಇತ್ತು. ಅವಳಿಗೆ ಎಲ್ಲರೂ ಅಮೆರಿಕಾಗೆ ಹೋಗುವುದು ಬೇಡ, ಇಲ್ಲೇ ಇರಲು ಬಹಳ ಒತ್ತಾಯಿಸಿದರು. ವಿಭಾಳಿಗೋ ಏನು ಮಾಡಲು ತೋಚಲಿಲ್ಲ. ಆದರೆ ಅವಳಿಗೂ ಮತ್ತು ಅನಿರುದ್ಧನಿಗೂ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ಭಾರತಕ್ಕೆ ಮರಳಿ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಉಪಯೋಗವಾಗುವಂತೆ ಏನಾದರೂ ಮಾಡಬೇಕೆಂಬ ಬಲವಾದ ಆಕಾಂಕ್ಷೆ ಇತ್ತು. ವಿಭಾ ತನ್ನ ಹಾಗೂ ಅನಿರುದ್ಧನ ಆಕಾಂಕ್ಷೆಯನ್ನು ನೆನೆಸಿಕೊಳ್ಳುತ್ತಾ ಒಂದು ದೃಢವಾದ ನಿರ್ಧಾರ ಕೈಗೊಂಡಳು. ತಾನು ಒಬ್ಬಳೇ ಆದರೂ ಪರವಾಗಿಲ್ಲ, ಅಮೆರಿಕಾಗೆ ಹೋಗಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಬಂದು ಇಲ್ಲಿಯ ಜನರಿಗೆ ಉಪಯೋಗವಾಗುವ ಏನಾದರೂ ಸೇವೆ ಮಾಡುವುದಾಗಿ ತನ್ನ ಗೆಳೆಯರ ಬಳಿ ಹೇಳಿ ಹೊರಟಳು.
ವಿಮಾನ ಆಕಾಶಕ್ಕೆ ಹಾರಿದಾಗ ಕಿಟಿಕಿಯ ಬಳಿ ಇದ್ದ ವಿಭಾಳ ಕಣ್ಣಂಚಿನಲ್ಲಿ ನೀರು ತುಂಬಿದ್ದರೂ ವಿಶ್ವಾಸದಿಂದ ತನ್ನ ಗುರಿ ಈಡೇರಿಸುವ ಮನೋಸ್ಥೈರ್ಯದಿಂದ ಸಮಾಧಾನ ಚಿತ್ತದಿಂದ ಹೊರಟಳು. ಅಮೆರಿಕಾದಲ್ಲಿ ಸುಪ್ರಸಿದ್ಧ ಅಲಬಾಮಾ ವಿಶ್ವವಿದ್ಯಾನಿಲಯದಲ್ಲಿ ಏರೋಸೈನ್ಸ್ ವಿಭಾಗದಲ್ಲಿ ಉನ್ನತ ಶಿಕ್ಷಣವನ್ನು ಉನ್ನತ ದರ್ಜೆಯಲ್ಲಿ ಮುಗಿಸಿ ಭಾರತಕ್ಕೆ ಮರಳಿ ಬಂದು ಭಾರತೀಯ ಅಂತರಿಕ್ಷ ಇಲಾಖೆಯಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುತ್ತಾ ಇದ್ದಾಳೆ. ಪ್ರತಿ ವರ್ಷವೂ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಅನಿರುದ್ಧನ ನೆನಪಿನಲ್ಲಿ ಓದಲು ಸಹಾಯ ಮಾಡುತ್ತಾ ತನ್ನ ಜೀವನವನ್ನು ಮುಂದುವರಿಸಿದ್ದಾಳೆ. ನಮಸ್ಕಾರಗಳು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಅಂಜನೆಯ ಮಂಜು. ಲೇಖಕರು ಎಸ್. ಮಂಜುನಾಥ್. ಸುಧೀರನ ಬಾಲ್ಯ ಪೂನಾನಲ್ಲಿ ಕಳೆಯಿತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿಪ್ರೋ ಕಂಪನಿಯಲ್ಲಿ ಕೆಲಸ ದೊರೆಯಿತು. ಪ್ರಶಿಕ್ಷಣಕ್ಕೆ ಮೈಸೂರಿಗೆ 1 ತಿಂಗಳು ಕಳುಹಿಸಿದರು. ಮುಂಬೈನಿಂದ ಅಂಜನಾ ಬಂದಿದ್ದಳು. ಮೊದಲ ದಿನವೇ ಸಂಜೆ ಟೆನ್ನಿಸ್ ಮತ್ತು ಕೇರಂ ಆಡುತ್ತಿದ್ದನು. ಅವಳು ಸಹ ಇತರ ಗೆಳತಿಯರೊಡನೆ ಸೇರಿಕೊಂಡಳು. ಇವನು ನುರಿತ ಆಟಗಾರ. ಎಲ್ಲರೂ ಇವನ ಕೈಚಳಕಕ್ಕೆ ಮಾರು ಹೋಗಿ ಪ್ರಶಂಸಿಸುತ್ತಿದ್ದರು. 2 ದಿನದಲ್ಲಿ ಇಬ್ಬರು ಹತ್ತಿರವಾದರು. ಉಪಹಾರ ಊಟದಲ್ಲಿ ಅವಳ ಪಕ್ಕದಲ್ಲಿಯೇ ಕುಳಿತುಕೊಳ್ಳುತ್ತಿದ್ದನು. 6 ಜನರ ಗುಂಡು ಮೇಜಿನಲ್ಲಿ ಇವನೊಬ್ಬನೇ ಹುಡುಗ. ಉಳಿದೈವರು ಹರೆಯದ ಸುಂದರಿಯರು. ಇವನಾಗಲೇ ಅಂಜನೆಯ ಕನಸು ಕಾಣಲು ಪ್ರಾರಂಭಿಸಿದ್ದ. ಒಮ್ಮೆ ಚಮಚ ಕೆಳಗೆ ಬಿದ್ದಾಗ ಅವಳ ಚೂಡಿದಾರನ ದುಪ್ಪಟದ ತುದಿಯಿಂದ ಒರೆಸಿದಾಗ ಮಂದಹಾಸ ಬೀರಿದಳು. ಇದರಿಂದ ಅವಳೂ ನನ್ನನ್ನು ಇಷ್ಟಪಡುತ್ತಿದ್ದಾಳೇನೋ ಎಂದು ಅನಿಸಿತು. ಆದರೆ ರವಿವಾರದಂದು ಝೂ ಮತ್ತು ಬೃಂದಾವನ್ ಗಾರ್ಡನ್ ನೋಡಲು ಟ್ರೈನಿಗಳು ಹೊರಟಾಗ ಬಸ್ಸಿನಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತಿದ್ದರು. ಸುತ್ತಾಡುವಾಗ ಗುಂಪಿನಿಂದ ಬೇರಾಗಿ ಇಬ್ಬರೇ ಸುತ್ತಾಡಿದರು. ಮನದಿಂಗಿತವನ್ನು ಹೇಳಿದರೆ ಎಲ್ಲಿ ನಿರಾಕರಿಸಬಹುದೋ ಎಂಬ ಅಳುಕಿನಿಂದ ಕೇಳಲಿಲ್ಲ. ಒಮ್ಮೆ ಸದರದಿಂದ ಆಕೆಯ ಕೈ ಹಿಡಿದಾಗ ಸರಕ್ಕನೆ ಕೊಸರಿಕೊಂಡಳು. ಟ್ರೈನಿಂಗ್ ಮುಗಿದಾಗ ಅವಳಿಗೆ ಬೆಂಗಳೂರು ಕಚೇರಿ ಮತ್ತು ಇವನಿಗೆ ಪೂನಾ ಪೋಸ್ಟಿಂಗ್ ಆಯಿತು. ಪ್ರತಿದಿನವೂ ಒಮ್ಮೆಯಾದರೂ ಇಬ್ಬರು ಟೆಲಿಫೋನ್ ಮೂಲಕ ಸಂಭಾಷಣೆ ಮಾಡುತ್ತಿದ್ದರು. ಎಲ್ಲಿ ಸ್ನೇಹ ಮುರಿದು ಹೋಗುವುದೋ ಎಂಬ ಭಯದಿಂದ ಪ್ರೇಮಿಸುವ ವಿಷಯವನ್ನು ಎಂದೂ ಹೇಳಿಕೊಳ್ಳಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಮುಂದಿನ ತಿಂಗಳು ತನ್ನ ಮದುವೆ ಮುಂಬೈನಲ್ಲಿ ಏರ್ಪಾಡಾಗಿದೆ, ಬಂದು ಹೋಗು ಎಂದಳು. ಇವನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗಾಯಿತು. ಕಾಲ ಕಳೆದಂತೆ ಆಕೆಗೆ 2 ಮಕ್ಕಳಾದವು. ಈತ ಮದುವೆಯಾಗಲೇ ಇಲ್ಲ. ಮತ್ತೊಂದು ವರ್ಷದಲ್ಲಿ ಅಪಘಾತವೊಂದರಲ್ಲಿ ಆಕೆಯ ಪತಿಯು ತೀರಿಕೊಂಡನು. ತಿಂಗಳೆರಡಾದ ಮೇಲೆ ವಾರಕ್ಕೊಮ್ಮೆ ಟೆಲಿಫೋನ್ ಸಂಭಾಷಣೆ ಪುನಃ ಪ್ರಾರಂಭವಾಯಿತು. ಆಕೆಯ ತಂದೆ ತೀರಿ ಹೋಗಿ ತಾಯಿ ಜೊತೆಯಲ್ಲಿರುತ್ತಿದ್ದರು. ಕೆಲಸದ ಮೇಲೆ ಇವನು ಮೈಸೂರಿಗೆ 2 ದಿನ ಹೋಗಬೇಕಾಯಿತು. ವಿಷಯ ತಿಳಿದು ಆಕೆಯು ಕಚೇರಿಗೆ ರಜಾ ಹಾಕಿ ಮನೆಯಲ್ಲಿ ನೆಪ ಹೇಳಿ ಮೈಸೂರಿಗೆ ಬಂದಳು. ಮಧ್ಯಾಹ್ನ ಕೆಲಸ ಮುಗಿದು ಹೋಟೆಲಿಗೆ ಬಂದಾಗ ಕಾಯುತ್ತಾ ನಿಂತಿದ್ದಳು. ಇಬ್ಬರು ರೂಮಿಗೆ ಹೋಗಿ ಊಟ ಆರ್ಡರ್ ಮಾಡಿದರು. ಊಟವಾದ ಮೇಲೆ ವಿರಮಿಸಲು ಮಂಚದ ಮೇಲೆ ಪವಡಿಸಿದರು. ಅದು ಇದು ಮಾತನಾಡುತ್ತಾ ಈತ ಆಕೆಯ ಕೈ ಹಿಡಿದನು. ಆಕೆಯು ಬಿಗಿಯಾಗಿ ಹಿಡಿದುಕೊಂಡಳು. ತಾನು ಅವಳನ್ನು ಪ್ರೇಮಿಸಿದ್ದ ವಿಷಯ ಹೇಳಿದಾಗ, ನಾನೂ ಸಹ ನಿನ್ನನ್ನೇ ಪ್ರೇಮಿಸಿದ್ದೆ. ಮನೆಯವರ ವಿರೋಧಕ್ಕೆ ಹೆದರಿ ಸೋದರ ಮಾವನ ಮಗನನ್ನೇ ಮದುವೆಯಾದೆ ಎಂದಳು. 5 ನಿಮಿಷ ಮೌನ. ನಂತರ ಇವನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಇವನದು ಬಿಸಿ ದೇಹ. ಕಾಮದೇವ ಇಬ್ಬರಿಗೂ ಮೋಡಿ ಮಾಡಿದ್ದ. ಆಕೆ ಸಂಪೂರ್ಣವಾಗಿ ತನ್ನ ದೇಹವನ್ನು ಸಮರ್ಪಿಸಿದಳು. ಅಂಜನೆಯ ಮಂಜು ಸಂಪೂರ್ಣ ಕರಗಿ ಹೋಯಿತು. ಮಾರನೇ ದಿನ
ಇಬ್ಬರು ವಿದಾಯ ಹೇಳಿದರು. ಇಬ್ಬರ ಮುಖದಲ್ಲೂ ಅವ್ಯಕ್ತ ತೃಪ್ತಿ ಇತ್ತು. 6 ತಿಂಗಳಾದ ಮೇಲೆ ಆಕೆ ಇವನನ್ನು ಮರು ಮದುವೆಯಾದಳು. ಈಗ ಇಬ್ಬರು ಪತಿ ಪತ್ನಿಯರಾಗಿ ಪೂನಾದಲ್ಲಿಯೇ ವಾಸಿಸುತ್ತಿದ್ದಾರೆ. ಆಕೆಯ ಮಕ್ಕಳಿಬ್ಬರು ಇವನನ್ನೇ ಡ್ಯಾಡಿ ಎಂದು ಕರೆಯುತ್ತಾರೆ. ಇವನೇ ನಿಂತು ಇಬ್ಬರು ಮಕ್ಕಳ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದನು. ನಮಸ್ಕಾರಗಳು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ನೆನಪಿನಾಳದ ಬಂಧನಗಳು. ಲೇಖಕರು ಎಸ್. ಮಂಜುನಾಥ್. ಸುಕುಮಾರನಿಗೀಗ ನೌಕರಿಯಿಂದ ನಿವೃತ್ತಿಯಾಗಿತ್ತು. ಬರುವ ಆದಾಯ ಮತ್ತು ಉಳಿಸಿದ ಹಣವು ಮುಂದಿನ ಜೀವನಕ್ಕೆ ಸಾಕಷ್ಟಿದೆ ಎಂದು ಸಮಾಧಾನದಿಂದಿದ್ದನು. ಅವನ ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿ ಹೆಂಡತಿ ಮಕ್ಕಳೊಂದಿಗೆ ಅಮೆರಿಕಾದಲ್ಲಿ ನೆಲೆಸಿದ್ದರು. ಧರ್ಮಪತ್ನಿ ಸುಭದ್ರಮ್ಮನವರು ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮಧ್ಯಾಹ್ನ ಮಲಗಲು ಹೋದಾಗ ನೆನಪಿನ ಸರಮಾಲೆಗಳ ಓಟಗಳು ಬಾಲ್ಯದಿಂದಲೇ ಪ್ರಾರಂಭವಾಯಿತು. ಅವನ ತರಗತಿಯಲ್ಲಿ ಮಿನುಗು ಕಣ್ಗಳ ಹುಡುಗಿ ನೀಲವೇಣಿ ಮೆಚ್ಚುವ ದೃಷ್ಟಿಯಿಂದ ನೋಡುತ್ತಿದ್ದಳು. ಆಗಾಗ ಇವನಿಗೆ ಕೀಟಲೆ ಮಾಡಿ ನಗುತ್ತಿದ್ದಳು. ಇಬ್ಬರ ನಡುವೆಯೂ ಏನೋ ಅವ್ಯಕ್ತ ವಿವರಿಸಲಾಗದ ಸಂಬಂಧ. ಅವಳ ಕೀಟಲೆಯ ಮಾತುಗಳ ಇಂಪಿನಿಂದ ಮುಸಿ ನಗೆಗಳಿಂದ ಇವನ ಮನ ತುಂಬಿ ಬರುತ್ತಿತ್ತು. ನೋಡುತ್ತಲೇ 10ನೇ ತರಗತಿಯ ಕಾಲ ಮುಗಿಯಿತು. ಅವಳು ತರಗತಿಗೆ ಮೊದಲಿಗಳಾಗಿದ್ದಳು. ಅವಳ ಕಾಲೇಜು ಬೇರೆ, ಇವನ ಕಾಲೇಜು ಬೇರೆಯಾಗಿ ದಾರಿ ಕವಲೊಡೆಯಿತು. ಇದು ಕಳೆದು ಸುಮಾರು 45-46 ವರ್ಷಗಳಾದರೂ ನೆನ್ನೆ ಮೊನ್ನೆ ನಡೆದಿದ್ದ ಹಾಗೆ ನೆನಪುಗಳು ಮರುಕಳಿಸಿದವು. ಆಕೆ ತನ್ನನ್ನು ಸಂಪೂರ್ಣವಾಗಿ ಮರೆತಿರಬಹುದು ಎಂದು ಯೋಚಿಸಿ ನಿಟ್ಟುಸಿರೆಳೆದನು. 4 ವರ್ಷದ ನಂತರ ಸುಭದ್ರಮ್ಮನವರು ವೈಕುಂಠವಾಸಿಯಾದರು. ಅಂತ್ಯವಿಧಿಗಳ ನಂತರ ಮಕ್ಕಳು ಬಲವಂತ ಮಾಡಿ ತಮ್ಮೊಂದಿಗೆ ಕರೆದೊಯ್ದರು. ಮೊಮ್ಮಕ್ಕಳ ಆಟಪಾಠಗಳಲ್ಲಿ ಸಂತೋಷದಿಂದ ಸಮಯ ಸಾಗುತ್ತಿತ್ತು. ಪಕ್ಕದ ಮನೆಯ ಮಕ್ಕಳು ಆಟವಾಡಲು ಬರುತ್ತಿದ್ದರು. ಅವರಿಗೆ ಅಪ್ಪ, ಅಮ್ಮ ಮತ್ತು ಅಜ್ಜಿ ಇದ್ದರು. ಸಂಜೆಯ ಸಮಯದಲ್ಲಿ ಮೊಮ್ಮಕ್ಕಳನ್ನು ಪಾರ್ಕಿಗೆ ಕರೆದೊಯ್ಯುತ್ತಿದ್ದನು. ಹೀಗೆ ದಿನಂಪ್ರತಿ ಪಾರ್ಕಿನಲ್ಲಿ ಇವನ ಪಕ್ಕದ ಮನೆಯ ಅಜ್ಜಿಯ ಜೊತೆ ಮಾತುಕತೆಯಲ್ಲಿ ಸಮಯ ಕಳೆಯುತ್ತಿತ್ತು. ಆಕೆಯ ಹೆಸರು ಕುಸುಮ. ಆಗಾಗ ಶಾಲೆಯ ಗೆಳತಿ ನೀಲವೇಣಿ ಮತ್ತು ಈಗಿನ ಗೆಳತಿ ಕುಸುಮಗೂ ನಡವಳಿಕೆಯಲ್ಲಿ ಹೋಲಿಕೆ ಕಾಣುತ್ತಿತ್ತು. ಒಮ್ಮೊಮ್ಮೆ ಇವಳು ನೀಲವೇಣಿಯೇ ಎನಿಸುತ್ತಿತ್ತು. ಮರುಕ್ಷಣ ಛೆ ಅಲ್ಲ, ಆಗಿನ ಉದ್ದ ಜಡೆಯ ಸಪೂರ ಮೈಕಟ್ಟಿನ ನೀಲವೇಣಿ ಎಲ್ಲಿ? ಈಗಿನ ದಪ್ಪ ಮೈ, ಸುಕ್ಕು ಮುಖದ, ಬಾಬ್ ಕಟ್ ಮಾಡಿದ, ನೆರತ ಕೂದಲಿನ, ಕಟ್ಟಿಸಿದ ಹಲ್ಲಿನ ಕುಸುಮ ಬೇರೆಯೇ ಎಂದೆನಿಸಿ ಆಕೆಯನ್ನು ನೋಡುವಾಗ ಮಾತನಾಡುವಾಗ ಏನೋ ಒಂದು ತರಹ ಆತ್ಮೀಯತೆ ಉಂಟಾಗಿತ್ತು. ಪ್ರತಿದಿನ ಸಂಜೆಯಾಗುವುದನ್ನೇ ಕಾಯುತ್ತಿದ್ದನು. ಆತ್ಮೀಯತೆ ಬೆಳೆದ 2-3 ವಾರವಾದ ಮೇಲೆ ಒಂದು ದಿನ ಇಬ್ಬರು ತಮ್ಮ ಚಿಕ್ಕಂದಿನ ಚರಿತ್ರೆ ಮತ್ತು ನೆನಪುಗಳನ್ನು ಬಿಚ್ಚಿಟ್ಟರು. ಒಂದೇ ಶಾಲೆ, ಒಂದೇ ತರಗತಿ, ಎಲ್ಲ ಬೆಳಕಿಗೆ ಬಂದವು. ಗೆಳತಿ ನೀಲವೇಣಿಯ ಬಗ್ಗೆ ವಿಚಾರಿಸಿದಾಗ ಕುಸುಮ ಗರಬಡೆದಂತೆ ಮೌನವಾದಳು. 5 ನಿಮಿಷ ಮೌನದ ನಂತರ, ನಿನ್ನನ್ನು ಸುಕ್ಕು ಅಂತ ಕರೆಯುತ್ತಿದ್ದಳಲ್ಲವೇ ಎಂದು ಕೇಳಿದಳು. ಹೌದು ಎಂದು ಹೇಳಿ ಇವನು ಮೌನವಾದನು. 5 ನಿಮಿಷದ ನಂತರ, ಮದುವೆಯಾದ ಮೇಲೆ ನನಗೆ ಕುಸುಮ ಎಂದು ಹೆಸರಿಟ್ಟರು ಎಂದಳು. ನಮಸ್ಕಾರಗಳು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಒಂದು ಮಗು. ಲೇಖಕರು ಮಲ್ಲಿಕಾರ್ಜುನ ಎಂ.
ಅದು 80ರ ದಶಕ. ಕುಟುಂಬ ಯೋಜನೆಯ ಬಗ್ಗೆ ಜಾಗೃತಿ ಮೂಡುತ್ತಿದ್ದ ಕಾಲ. ಜನಸಂಖ್ಯೆ ನಿಯಂತ್ರಣಕ್ಕೆ ಸರ್ಕಾರ ಬಹಳ ಒತ್ತು ನೀಡುತ್ತಿತ್ತು. ಮೊದಮೊದಲು 1, 2 ಬೇಕು, 3 ಸಾಕು ಎಂಬ ಘೋಷವಾಕ್ಯ. 1 ಬೇಕು, 2 ಸಾಕು, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂದು. ಮೊದಲ ಘೋಷವಾಕ್ಯ ಬಂದ 1-2 ವರ್ಷಗಳಲ್ಲಿ ಬದಲಾಯಿತು. ಆಗ ಇದ್ದ ಪ್ರಚಾರ ಮಾಧ್ಯಮಗಳಲ್ಲಿ, ಸಿನಿಮಾ ಮಂದಿರಗಳಲ್ಲಿ ಘೋಷವಾಕ್ಯಕ್ಕೆ ಪೂರಕವಾದ ಜಾಹೀರಾತುಗಳು ಪ್ರಕಟವಾಗುತ್ತಿದ್ದವು. ವಿಶೇಷವಾಗಿ ವ್ಯಂಗ್ಯ ಚಿತ್ರಗಳು. ಒಂದು ಸೈಕಲ್ ಸೀಟಿನ ಮೇಲೆ ಕುಟುಂಬದ ಯಜಮಾನ, ಮುಂದೆ ಇದ್ದ ಬಾರ್ ಮೇಲೆ 2 ಮಕ್ಕಳು, ಹ್ಯಾಂಡಲ್ ಮೇಲೆ 1 ಮಗು, ಹಿಂದಿನ ಸೀಟಿನ ಮೇಲೆ ಗರ್ಭಿಣಿ ಹೆಂಡತಿ, ಅವಳ ಕೈಯಲ್ಲಿ 1 ಕೈಕೂಸು, ಸೈಕಲ್ ತುಳಿಯುತ್ತಿದ್ದ ಯಜಮಾನನ ಹೆಗಲ ಮೇಲೆ 1 ಮಗು. ಈ ಸೈಕಲ್ ಪಕ್ಕದಲ್ಲಿ ಇನ್ನೊಂದು ಕುಟುಂಬ ಪ್ರಯಾಣಿಸುತ್ತಿದ್ದ ಹಾಗೆ. ಅದರಲ್ಲಿ ಹಿಂದೆ ಕ್ಯಾರಿಯರ್ ಮೇಲೆ ಹೆಂಡತಿ, ಮುಂದೆ ಬಾರ್ ಮೇಲೆ ಒಬ್ಬ ಮಗ ಅಥವಾ ಮಗಳು ಆರಾಮವಾಗಿ ಹೋಗುತ್ತಿದ್ದಂತೆ ತೋರಿಸಲಾಗುತ್ತಿತ್ತು. ಈ ಎಲ್ಲದರ ಪ್ರಭಾವ ಸರ್ಕಾರ 2 ಇರಲಿ ಎಂದು ಹೇಳಿದರೂ ಅಂದಿನ ತಂದೆ ತಾಯಿಗಳು 1 ಮಗುವನ್ನು ಹಡೆಯುವಲ್ಲಿ ಸಂತೋಷ, ಅನುಕೂಲ, ಸಂತೃಪ್ತಿ ಕಂಡರು. 1 ಕುಟುಂಬಕ್ಕೆ 1 ಮಗುವೇ ಸರಿ ಎಂಬ ಅಭಿಪ್ರಾಯಕ್ಕೆ ಬದ್ಧರಾದರು. ಈ ಹಿನ್ನೆಲೆಯಿಂದ ಬಂದ ಸೀತಮ್ಮ ತನ್ನ ಸೊಸೆಗೆ ಮೊದಲ ಮಗಳು ಆದಾಗ ಸೊಸೆಯನ್ನು ತಾಯಿಯ ಮನೆಗೂ ಕಳಿಸದೆ ತಾನೇ ನಿಂತು ಬಾಣಂತನವನ್ನು ಆದರೆ ಬಹಳ 1-2 ವರ್ಷಗಳ ತರುವಾಯ ಮಾಡಿದರು. ಸೀತಮ್ಮನ ಮಗ ಶಂಕರ ಅಮ್ಮನ ಹತ್ತಿರ, ಅಮ್ಮ, ನಿಮ್ಮ ಸೊಸೆಗೆ ಇನ್ನೊಂದು ಮಗು ಬೇಕಂತೆ. ಮೊದಲ ಮಗುವಿಗೆ ಇನ್ನೊಂದು ಮಗು ಜೊತೆ ಇದ್ದರೆ ಚೆನ್ನಾಗಿರುತ್ತದೆ ಎನ್ನುತ್ತಿದ್ದಾಳೆ. ನನಗೂ ಸರಿ ಎನಿಸುತ್ತದೆ ಎಂದು ಅರುಹಿದ. ಸೀತಮ್ಮ, ಏನೇ ಆದರೂ ಇನ್ನೊಂದು ಮಗು ಬೇಡ, ನೀನೊಬ್ಬನನ್ನು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದೀವಿ ಎಂದು ಹಠಕ್ಕೆ ಬಿದ್ದಳು. ಈ ವಿಷಯಕ್ಕೆ ಮನಸ್ತಾಪ ಬಂದು ಮಗ, ಸೊಸೆ, ಮೊಮ್ಮಗಳಿಂದ ದೂರವಾಗಿ ತಾನು ಮತ್ತು ಯಜಮಾನರು ತಮ್ಮ ಸ್ವಗ್ರಾಮಕ್ಕೆ ಹೊರಟೇ ಹೋದರು. ಜ್ಯೋತಿಗೆ 2ನೇ ಮಗು ಆಯಿತು. ಶಂಕರ ಅಮ್ಮನಿಗೆ, ಅಮ್ಮ, ಪುಟ್ಟಿಗೆ 1 ತಂಗಿ ಹುಟ್ಟಿದ್ದಾಳೆ ಎಂದು ಫೋನ್ ಮಾಡಿದಾಗ ಬಿಂಕ ಬಿಡದ ಸೀತಮ್ಮ, ಆಯ್ತಪ್ಪ, ಅಂತೂ ನಿಮ್ಮ ಹಠಾನೆ ಗೆಲ್ತು ಎಂದು ಮೌನವಾದರು. 11ನೇ ದಿನ ನಾಮಕರಣಕ್ಕೆ ಸೀತಮ್ಮ ಹಾಗೂ ಯಜಮಾನರು ಬಂದು ನಾಮಕರಣ ಮುಗಿಸಿಕೊಂಡು ಮತ್ತೆ ಹಳ್ಳಿಗೆ ಮರಳಿದರು. 1-2 ತಿಂಗಳು ಹಗ್ಗ ಜಗ್ಗಾಟದ ನಂತರ ಶಂಕರನೇ ಸೋತು ತಾನು ತನ್ನ ಹೆಂಡತಿ ಹಾಗೂ 2 ಮಕ್ಕಳೊಡನೆ ಆಗಾಗ್ಗೆ ಹಳ್ಳಿಗೆ ಹೋಗಿ ಬರಲು ಪ್ರಾರಂಭಿಸಿದ. ಸೀತಮ್ಮನವರಿಗೆ ಮೊದಲು ಇದ್ದ ಹಠ ನಿಧಾನವಾಗಿ ಇಳಿಮುಖವಾಯಿತು. ಅಜ್ಜಿ ಎಂದು ಮೊಮ್ಮಕ್ಕಳು ಹತ್ತಿರ ಬಂದಾಗ ಎತ್ತಿಕೊಳ್ಳದೆ ಇರಲು ಆದೀತೆ. ಕಾಲಾಯ ತಸ್ಮೈ ನಮಃ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಅಬಕ. ಲೇಖಕರು ಮಲ್ಲಿಕಾರ್ಜುನ ಎಂ. ಸರ್ಕಾರಿ ಆಫೀಸುಗಳಿಗೆ, ಬ್ಯಾಂಕುಗಳಿಗೆ ಡಿಸೆಂಬರ್ ಬಂತು ಎಂದರೆ ಮಾರ್ಚ್ ಒಳಗೆ ಹಾಕಿಕೊಂಡ ಗುರಿಯನ್ನು ಮುಟ್ಟುವುದೇ ದೊಡ್ಡ ಸಾಹಸ. ಮೇಲಧಿಕಾರಿಗಳ ಒತ್ತಡ ಜೋರಾಗಿ ಇರುತ್ತದೆ. 1-2 ಕಡೆ ಹಳ್ಳಿಗಳಲ್ಲಿ ಇರುವ ಜನಸಂಖ್ಯೆಗಿಂತ ಚಕ್ಕಡಿಗಳ ಮೇಲಿನ ಸಾಲದ ಖಾತೆಯ ಸಂಖ್ಯೆಗಳು ಹೆಚ್ಚಾಗಿದ್ದವು ಎಂಬುದನ್ನು ಪತ್ರಿಕೆಗಳಲ್ಲಿ ಓದಿರುತ್ತೇವೆ. ಇದೇ ರೀತಿಯಲ್ಲಿ 80ರ ದಶಕದಲ್ಲಿ ಕುಟುಂಬ ಯೋಜನೆಯ ಅಡಿಯಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕು ಆಸ್ಪತ್ರೆಗಳಿಗೆ ಇಂತಿಷ್ಟು ಜನರಿಗೆ ವ್ಯಾಸೆಕ್ಟಮಿ ಮಾಡಿಸಬೇಕು ಎಂಬ ಗುರಿಯನ್ನು ನೀಡಲಾಗಿತ್ತು. ಇಂದಿನಂತೆ ಆಧಾರ್ ಕಾರ್ಡ್ ಇಲ್ಲದ ಕಾಲ, ಅಂಕಿ ಅಂಶಗಳನ್ನು ಕೈಯಲ್ಲೇ ಲೆಕ್ಕ ಹಾಕುತ್ತಿದ್ದ ಕಾಲ. ನಮ್ಮೂರಿನಲ್ಲಿ ಅಬಕ ಎಂಬ ಮುಗ್ಧ. ಇವನ ಧರ್ಮ, ಜಾತಿಯ ಹಿನ್ನೆಲೆ ಊರಲ್ಲಿ ಯಾರೂ ನೋಡುತ್ತಿರಲಿಲ್ಲ. ಹಲವು ಮನೆಗಳಲ್ಲಿ ಅಬಕ ಇಲ್ಲದಿದ್ದರೆ ಕೆಲಸವೇ ಸಾಗುತ್ತಿರಲಿಲ್ಲ.
ಎಲ್ಲ ವರ್ಗದ ಜನರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ. 14-15 ವರ್ಷದ ಹೆಣ್ಣು ಮಕ್ಕಳು ಅಂಗಡಿಗಳಿಗೆ ಹೋಗಬೇಕಾದರೆ ಅವನ ಜೊತೆಯಲ್ಲಿ ಕಳಿಸುತ್ತಿದ್ದರು. ಮದುವೆ ಮುಂಜಿಗಳಲ್ಲೂ ಸಹ ಅವನ ಹಾಜರಿ ಕಡ್ಡಾಯ. ಅವನಿಗೆ ಏನು ಬೇಕು? ಕೈಗೆ 4-5 ರೂಪಾಯಿ ಮತ್ತ ಎಲೆ ಅಡಿಕೆ ಅಷ್ಟೇ. ಅವನು ಹರಟೆ ಹೊಡೆಯುತ್ತಿದ್ದುದೇ ಹೆಂಗಸರ ಹತ್ತಿರ. ಈ ಊರಿಂದ ಬೇರೆ ಊರಿಗೆ ಹೋದ ಜನ ಏನಾದರೂ ಆ ಊರಿಗೆ ಬಂದರೆ ಬಂದವರ ಟ್ರಂಕ್ ಎತ್ತಿಕೊಂಡು ಬರುವುದು ಇವನ ಕೆಲಸ. ಆಗ ನಗರದಿಂದ ಬಂದವರು ಇವನ ಕೈಯಲ್ಲಿ 1-2 ರೂಪಾಯಿ ಇಡುತ್ತಿದ್ದರು. ಅವನಿಗೆ ಅಷ್ಟಕ್ಕೆ ಖುಷಿ. ಈ ಊರಿನವರು ಬೇರೆ ಊರಿಂದ ಬಂದಾಗ ಕೈ ಬೀಸಿಕೊಂಡು ಬಂದಿದ್ದರೂ ಇವನಿಗೆ 1-2 ರೂಪಾಯಿಗಳನ್ನು ಕರೆದು ಕೊಡುತ್ತಿದ್ದರು. ಹೀಗಿತ್ತು ಅಬಕ ಹಾಗೂ ಊರಿನವರ ಒಡನಾಟ. ಒಮ್ಮೆ ಬೆಂಗಳೂರಿನಲ್ಲಿ ಓದುತ್ತಿದ್ದ ಆ ಊರಿನ ನಾಗರಿಕ ಬೇಸಿಗೆ ರಜಕ್ಕೆ ಈ ಹಳ್ಳಿಗೆ ಹೋದ. ನಾಗರಿಕನಿಗೆ ಬಸ್ ಇಳಿದ ಕೂಡಲೇ ಎದುರಾದದ್ದೇ ಅಬಕ. ನಾಗರಿಕನ ಕೈಯಲ್ಲಿ ಯಾವ ಸಾಮಾನು ಇರಲಿಲ್ಲ. ಮಾಮೂಲಿನಂತೆ ನಾಗರಿಕ ಅಬಕನಿಗೆ ದುಡ್ಡು ಕೊಡಲು ಜೇಬಿಗೆ ಕೈ ಹಾಕಿದ. ಆಗ ಅಬಕ, ಅಣ್ಣ ಈಗೇನು ದುಡ್ಡು ಬೇಡ, ನನ್ನ ಹತ್ತಿರ 500 ಐತೆ ಎಂದ. ನಾಗರಿಕನಿಗೆ ಆಶ್ಚರ್ಯ, ಹೆಂಗೆ ಬಂತೋ ಎಂದಾಗ ಅಬಕ ಮುಗ್ಧತನದಿಂದ, ಅದೇ ಅಣ್ಣ, ಆಸ್ಪತ್ರೆಯವರು ನನ್ನ ಕರ್ಕೊಂಡು ಹೋಗಿ ಅದೇನೋ ಆಪರೇಷನ್ ಅಂತೆ ಅದನ್ನು ಮಾಡಿ ಅಲ್ಲಿದ್ದಾಗ ಬ್ರೆಡ್ ರೊಟ್ಟಿ ಕೊಟ್ಟರು. ಆಮ್ಯಾಕೆ ಮನೆಗೆ ಹೋಗಬೇಕಾದ್ರೆ ಕೈಗೆ 500 ರೂಪಾಯಿ ಕೊಟ್ಟರು ಎಂದ. ಅಲ್ವೋ, ವರ್ಷದ ಹಿಂದೇನು ಒಂದು ಆಪರೇಷನ್ ಮಾಡಿದ್ರಲ್ವೇನೋ ಎಂದಾಗ ಅಬಕ, ಅದೇನೋ ಗೊತ್ತಿಲ್ಲ ಅಣ್ಣ, ಇನ್ನೊಂದು ಸಲ ಮಾಡಿಸ್ಕೋ, 500 ಕೊಡ್ತೀನಿ ಅಂದ್ರು. ಮಾತಿಗೆ ತಪ್ಪದಂಗೆ 500 ಕೊಟ್ರು ಅಣ್ಣ ಎಂದಾಗ ನಾಗರಿಕ, ಛೇ, ಈ ಟಾರ್ಗೆಟ್ಟಿಗೋಸ್ಕರ ಈ ಜನ ಏನಾದರೂ ಮಾಡುತ್ತಾರಲ್ಲ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಮದುವೆಯಾಗದ ಅಬಕನಿಗೆ ಮಕ್ಕಳಾಗದಂತೆ ಮಾಡಿದ ಇಲಾಖೆಯವರನ್ನು ಮನದಲ್ಲಿ ಶಪಿಸಿದನು. ಅಬಕನ ಬಗ್ಗೆ ಅನುಕಂಪ ಮೂಡಿದರೂ ಸತ್ಯ ತಿಳಿಸಲಾರದೆ ನೊಂದುಕೊಳ್ಳುತ್ತಾ ಅಬಕನೊಡನೆ ವಿಷಯ ಬದಲಾಯಿಸಿ ಹರಟೆ ಹೊಡೆಯುತ್ತಾ ತನ್ನ ಮನೆಗೆ ಸಾಗಿದ ನಾಗರಿಕ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಭಿನ್ನ ಆಯಾಮಗಳು. ಲೇಖಕರು KN ಮಹಾಬಲ. ಬೆಳಗಿನ ವಾಯುವಿಹಾರಕ್ಕೆ ಹೊರಟಿದ್ದ ಜಗದೀಶನಿಗೆ ಉದ್ಯಾನವನದ ಹೊರ ರಸ್ತೆಯಲ್ಲಿ ಕಂಡ ವ್ಯಕ್ತಿಯನ್ನು, ಅರೆ, ಇವರು ನಮ್ಮ ಜನಪ್ರಿಯ ರಂಗಭೂಮಿ ಕಿರುತೆರೆ ನಟ, ಪ್ರಸಿದ್ಧ ವೇದಿಕೆ ಭಾಷಣಕಾರ ಸತ್ಯಾನಂದ ಅವರಲ್ಲವೇ ಎಂದುಕೊಂಡು ನಮಸ್ಕಾರ ಎಂದ. ಅವರು ಯಾಂತ್ರಿಕವಾಗಿ ಪ್ರತಿ ನಮಸ್ಕಾರ ಹೇಳಿದರು. ತಾವು ಪ್ರಸಿದ್ಧ ರಂಗನಟ ಸತ್ಯಾನಂದ ಅವರಲ್ಲವೇ? ವಿಮಾ ಇಲಾಖೆಯಿಂದ ನಿವೃತ್ತಿಯಾಯಿತಾ ಪ್ರಶ್ನಿಸಿದ ಜಗದೀಶ. ಹೌದು, ನಾನು ಸತ್ಯಾನಂದ. ನನ್ನ ಹೆಸರು, ವೃತ್ತಿ ನಿಮಗೆ ಹೇಗೆ ಗೊತ್ತಾಯಿತು? ನೀವು ನಮ್ಮ ಬ್ಯಾಂಕಿಗೆ ಬಂದಿದ್ರಿ. ನಮ್ಮಲ್ಲಿನ ಹವ್ಯಾಸಿ ನಟರಿಗೆ ನಾಟಕ ನಿರ್ದೇಶನ ಮಾಡಿದ್ರಿ. ನಮಗೆ ಪಾರಿತೋಷಕನೂ ಬಂದಿತ್ತು. ಓ, ನೆನಪಾಗ್ತಿಲ್ಲ, ಬಹಳ ಹಿಂದೆ ಇರಬೇಕು. ನೀವು ನಟಿಸಿದ್ರಾ? ಇಲ್ಲ, ನಾನು ನೈಪಥ್ಯ ಸಹಾಯಕ. ತುಂಬ ವರ್ಷ ಆಯ್ತಲ್ಲ, ನೆನಪಿಲ್ಲ. ಎಷ್ಟೇ ಸುಳುಹುಗಳನ್ನು ನೀಡಿದರೂ ಅವರಿಗೆ ಏನೂ ನೆನಪಾಗಲಿಲ್ಲ. ಇನ್ನು ಕಾಡುವುದು ಬೇಡವೆಂದು ಜಗದೀಶ ಅವರಿಗೆ ವಿದಾಯ ಹೇಳಿದ. ಅವರೀಗ ಪ್ರಸಿದ್ಧರು. ಚಟುವಟಿಕೆ ಹೆಚ್ಚಾಗಿ ಅವರು ಹಳೆಯದನ್ನು ಮರೆತಿರಲೂಬಹುದು ಎಂದುಕೊಂಡ ಜಗದೀಶ. ಅಥವಾ ಹಳೆಯ ಪರಿಚಯವನ್ನು ಉಜ್ಜೀವಿಸಿಕೊಂಡು
ಯಾವುದಾದರೂ ಸಮಾರಂಭಕ್ಕೆ ಕರೆಯುವ ಹುನ್ನಾರವೆಂದು ಭಾವಿಸಿದರೆ ಅವರು ಪದೇ ಪದೇ ಅವರನ್ನು ನೆನಪು ಮಾಡಿಕೊಳ್ಳಿ. ಮಣಿಪುರಕ್ಕೆ ಬಂದದ್ದು, ಚಿತ್ರಾಂಗದೆಯ ವರಿಸಿದ್ದು ಅಂತ ಬಬ್ರುವಾಹನನ ಮಾದರಿ ಡೈಲಾಗ್ ಹೊಡೆಯಬಾರದಿತ್ತು ಎಂದು ಜಗದೀಶನಿಗೆ ಅನಿಸಿತ್ತು. ಆದರೆ ನೀವು ಸತ್ಯಾನಂದರೇ ಎಂದು ಕೇಳಿದ್ದೇನೂ ತಪ್ಪಿಲ್ಲ ಎಂದೇ ಅವನ ಅಂತಿಮ ಭಾವನೆಯಾಗಿತ್ತು. ಮತ್ತೊಂದು ದಿನ ಹಾಗೆಯೇ ವಾಯುವಿಹಾರಕ್ಕೆ ಉದ್ಯಾನದತ್ತ ಹೊರಟಿದ್ದ ಜಗದೀಶ ಯಾರೋ ಅಣ್ಣ ನಿಲ್ಲಿ ಎಂದು ಕರೆದಂತಾಯಿತು. ಅಣ್ಣ ಮರೆತು ಹೋಯ್ತಾ, ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಿದ್ದ ತುಳಸಿ ಮಗಳು ನಾಗಮಣಿ. ನೆನಪಾಯಿತು, ಅವಳ ಅಮ್ಮನ ಜೊತೆ ಮನೆಗೆಲಸಕ್ಕೆ ಬರುತ್ತಿದ್ದವಳು ಈ ನಾಗಮಣಿ. ಆಗ ಅವಳಿಗೆ 12 ವರ್ಷ, ಈಗ 50 ಆಗಿದೆಯೇನೋ. ಹೇಗಿದ್ದೀಯಾ, ಅಮ್ಮ ಹೇಗಿದ್ದಾಳೆ ಕೇಳಿದ ಜಗದೀಶ. ಅಮ್ಮ ತೀರ್ಕೊಂಡ್ಳು. ಅದೇ ವರ್ಷ ನನ್ನ ಮದುವೆ ಆಯಿತು. ಗಂಡ ಗಾರಿ ಮೇಸ್ತ್ರಿ, ಚೆನ್ನಾಗಿ ಸಂಪಾದಿಸ್ತಾನೆ, ಹಾಗೆ ಕುಡಿತಾನೆ. ನನಗೆ 2 ಗಂಡು ಮಕ್ಕಳು, ಚೆನ್ನಾಗಿ ಓದ್ತಾ ಇದ್ದಾರೆ. ಒಬ್ಬ PUC, ಇನ್ನೊಬ್ಬ BA. ಒಳ್ಳೆಯದಾಯ್ತು ಬಿಡು ಎಂದ ಜಗದೀಶ. ನಮ್ ಗಿರೀಶ ಹೆಂಗವನೇ ಕೇಳಿದಳು. ಗಿರೀಶ ಜಗದೀಶನ ತಂಗಿ ಮಗ. ಅವನ ತಂಗಿ ಜಯ ಬಾಣಂತನಕ್ಕಾಗಿ ಬಂದಿದ್ದಾಗ ನಾಗಮಣಿ ಅವನನ್ನು ಎತ್ತಿ ಆಡಿಸಿ ಅವನಿಗೊಬ್ಬ ತಾಯಿಯೇ ಆಗಿಬಿಟ್ಟಿದ್ದಳು. ಈಗ ಗಿರೀಶನಿಗೆ 40 ವರ್ಷ, ನೆದರ್ಲ್ಯಾಂಡ್ನಲ್ಲಿ ಇಂಜಿನಿಯರ್. ಚೆನ್ನಾಗಿ ಓದಿ ಬೇರೆ ದೇಶದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ ಎಂದ. ಸಂತೋಷ ಆಯಿತು. ಮನೆಯಲ್ಲಿ ಒಂದ್ಸಲ ಬರ್ತೀನಿ, ಅಮ್ಮ ಅವ್ರನ್ನು ಮಾತಾಡಿಸ್ಬೇಕು ಎಂದಳು. ತನ್ನ ವಿಚಾರ ತಿಳಿಸುವ ತವಕ, ಬೇರೊಬ್ಬರ ವಿಚಾರ ತಿಳಿದುಕೊಳ್ಳುವ ಕುತೂಹಲ, ತನಗೇ 108 ಬವಣೆಗಳಿದ್ದರೂ ನಗುಮುಖದ ವೇಷ, ಬಾಂಧವ್ಯವೆಂದರೆ ಇದೇ ಎನಿಸಿತು ಜಗದೀಶನಿಗೆ. ಇಲ್ಲಿಂದ 3ನೇ ಬೀದಿ, ಆಸ್ಪತ್ರೆ ಎದುರು ಮನೆ. ಸಾಯಂಕಾಲ 6 ಗಂಟೆ ಮೇಲೆ ಬಾ ಎಂದ ಜಗದೀಶ. ಖಂಡಿತ ಬರ್ತೀನಿ ಎಂದು ಅಲ್ಲಿಂದ ಹೊರಟಳು. ನಮಸ್ಕಾರ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024. ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಒಡೆದ ವಸ್ತು. ಲೇಖಕರು KN ಮಹಾಬಲ. ವಾರಣಾಸಿಯಲ್ಲಿ ವಿಶ್ವನಾಥನ ಮಂದಿರದ ಇಕ್ಕಟ್ಟಾದ ಹೊರಬೀದಿಯಲ್ಲಿ ಬಡ ವ್ಯಾಪಾರಿಯೊಬ್ಬ ದೇವರ ಚಿತ್ರಗಳು, ಕಾಶಿದಾರ ಮುಂತಾದವನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ. ಅಲ್ಲಿಗೆ ಆತುರಾತುರದಲ್ಲಿ ಬಂದ ಮಧ್ಯವಯಸ್ಸಿನ ಹೆಂಗಸೊಬ್ಬಳು ಅಲ್ಲಿದ್ದ ದೇವರ ಫೋಟೋವೊಂದನ್ನು ಕೈಯಲ್ಲಿ ಹಿಡಿದು, ಎಷ್ಟು ಇದರ ಬೆಲೆ ಎಂದು ಕೇಳಿದಳು. 100 ರೂಪಾಯಿ ಎಂದ ಅಂಗಡಿಯಾತ. 50 ರೂಪಾಯಿಗೆ ಕೊಡ್ತೀಯಾ? ಆಗೋಲ್ಲ. 60ಕ್ಕೆ ಮತ್ತೆ ಹೇಳಿದಳು. ಅಂಗಡಿಯವ ಕೊನೆ ಬೆಲೆ 80 ರೂಪಾಯಿ ಎಂದ. 60ಕ್ಕೆ ಕೊಡೋದಾದ್ರೆ ಕೊಡು, ಇಲ್ಲದಿದ್ರೆ ಬೇಡ ಎನ್ನುತ್ತಾ ಮಹಿಳೆ ಆ ಫೋಟೋವನ್ನು ತುಸು ಜೋರಾಗಿಯೇ ವಾಪಸ್ಸು ಇಡುವಾಗ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಮಾತಾಜಿ, ಏಕೆ ಒಡೆದಿರಿ, ಈಗ ಅದನ್ನು ನೀವೇ ಕೊಂಡುಕೊಳ್ಳಿ ಎಂದ ಅಂಗಡಿಯವ. ಅಯ್ಯೋ, ಅದು ಒಡೆದಿದೆ, ಯಾರು ತಗೋತಾರೆ, ಅಪಶಕನ ಎನ್ನುತ್ತಾ ಆಕೆ ಹೊರಟು ಹೋದಳು. ಬಡ ವ್ಯಾಪಾರಿ ದುಃಖದಿಂದ ಅದನ್ನು ಎತ್ತಿಕೊಂಡು ಬದಿಗಿರಿಸಿದ. ಬರುವ ದಿನದ ಲಾಭದಲ್ಲಿ ಫೋಟೋ ರಿಪೇರಿಗೂ ಎತ್ತಿಡಬೇಕಾಯ್ತೆ ಎಂದು ಪರಿತಪಿಸಿದ. ಅದು ನಗರದ ಪ್ರತಿಷ್ಠ ಶಾಪಿಂಗ್ ಮಾಲ್. ಅಲ್ಲಿ ಸಿಗದ ವಸ್ತುಗಳೇ ಇಲ್ಲ ಎಂಬ ಖ್ಯಾತಿಯನ್ನು ಹೊಂದಿತ್ತು. ಒಪ್ಪ ಓರಣದಿಂದ ಜೋಡಿಸಿಟ್ಟ ವಸ್ತುಗಳನ್ನು ನೋಡಿದೊಡನೆಯೇ ಕೊಳ್ಳುವಂತಿತ್ತು. ಅಲ್ಲಲ್ಲಿ ಶಿಸ್ತಾಗಿ ಒಳ್ಳೆ ದಿರಿಸು ಧರಿಸಿದ ಸೇವಾನಿರತ ಸಿಬ್ಬಂದಿಗಳು.
ಅಲ್ಲಿನ ವೈಭವಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದರು. ಒಬ್ಬ ಶ್ರೀಮಂತ ಸಾಲಂಕೃತ ಮಹಿಳೆ ಕಾರಿನಿಂದಿಳಿದು ಒಳಬಂದಳು. ಕೂಲಿಂಗ್ ಗ್ಲಾಸ್ ನೆತ್ತಿಯ ಮೇಲೆಯೇ ಧರಿಸಿದ್ದು ವಿಶೇಷವಾಗಿತ್ತು. ಪ್ರತಿಯೊಂದು ವಸ್ತುವನ್ನು ಅವಲೋಕಿಸಿ ಕ್ಯೂಟ್, ಬ್ಯೂಟಿಫುಲ್ ಎಂದೆಲ್ಲ ಉದ್ಗರಿಸುತ್ತಾ ಅಲ್ಲಿದ್ದ ಫ್ಲವರ್ ವಾಸ್ ಕೈಗೆತ್ತುಕೊಂಡು ನೋಡತೊಡಗಿದಳು. ನೆತ್ತಿಯ ಮೇಲಿದ್ದ ಕೂಲಿಂಗ್ ಗ್ಲಾಸ್ ಏಕೋ ಜಾರತೊಡಗಿತು. ಅದನ್ನು ಬೀಳದಂತೆ ಕಾಪಾಡಲು ಒಂದು ಕೈ ಅತ್ತ ಸರಿಯಿತು. ಸಮತೋಲನ ತಪ್ಪಿ ಫ್ಲವರ್ ವಾಸ್ ಕೆಳಗೆ ಬಿದ್ದು ಒಡೆದು ಚೂರಾಯಿತು. ಗಾಬರಿಯಿಂದ ಅತ್ತಿತ್ತ ನೋಡತೊಡಗಿದಳು. ಚಿಂತಿಸಬೇಡಿ ಮೇಡಮ್, ನಮ್ಮ ಹುಡುಗ ಸಹಾಯ ಮಾಡ್ತಾನೆ ಎಂದ ವ್ಯವಸ್ಥಾಪಕ. ಹುಡುಗ ಸರಸರ ಬಂದು ಚೂರುಗಳನ್ನು ಗುಡಿಸಿ ಹಾಕಿದ. ದರಪಟ್ಟಿ ಇದ್ದ ಬಾರ್ ಕೋಡ್ ಚೂರನ್ನು ಜೋಪಾನವಾಗಿ ಎತ್ತಿ ಕ್ಯಾಶ್ ಕೌಂಟರ್ನಲ್ಲಿ ಕೊಟ್ಟ. ಬಿಲ್ನಲ್ಲಿ ಕೊಂಡ ಇತರ ವಸ್ತುಗಳ ಜೊತೆ ಫ್ಲವರ್ ವಾಸ್ ಬೆಲೆ ರೂ 299 ಎಂದು ಇದ್ದುದನ್ನು ಕಂಡು ಆಕೆಗೆ ರೇಗಿ ಹೋಯಿತು. ಇದೇನು, ನಾನೆಲ್ಲಿ ಫ್ಲವರ್ ವಾಸ್ ಕೊಂಡೆ ಎಂದು ವ್ಯವಸ್ಥಾಪಕನಿಗೆ ಜೋರು ಧ್ವನಿಯಲ್ಲಿ ಕೇಳಿದಳು. ಅವನು ಶಾಂತವಾಗಿ, ಕೊಳ್ಳಲಿಲ್ಲ, ಆದರೆ ಒಡೆದಿರಿ ಎಂದ. ಕೈ ತಪ್ಪಿ ಒಡೆಯಿತು, ನಾನೇನು ಅದನ್ನು ನೆಲಕ್ಕೆ ಕುಕ್ಕಿದನೆ? ನನ್ನ ಗಂಡ ಲಾಯರ್, ನಿಮಗೆ ತಿಳಿದಿರಲಿ ಎಂದು ಧ್ವನಿ ಇನ್ನೂ ಏರಿಸಿದಳು. ಇರಬಹುದು ಮೇಡಮ್, ಅಲ್ಲಿರುವ ಬೋರ್ಡ್ ನೋಡಿ ಎಂದ ವ್ಯವಸ್ಥಾಪಕ. ಆ ಬೋರ್ಡ್ನಲ್ಲಿ ಇಟ್ ಈಸ್ ನೈಸ್ ಟು ಸಿ, ಗುಡ್ ಟು ಹೋಲ್ಡ್, ಇಫ್ ಬ್ರೋಕನ್ ಬೈ ಯು ಟ್ರೀಟೆಡ್ ಆಸ್ ಸೋಲ್ಡ್ ಎಂದಿತ್ತು. ಬಿಲ್ ತೆತ್ತು ಅಲ್ಲಿಂದ ಗೊಣಗಿಕೊಂಡು ತನ್ನ ಕಾರಿನತ್ತ ಹೋಗುವುದನ್ನು ಬಿಟ್ಟರೆ ಆಕೆಗೆ ಬೇರೆ ಮಾರ್ಗವೇ ಇರಲಿಲ್ಲ. ನಮಸ್ಕಾರಗಳು.